ನಿರೀಕ್ಷೆಯಂತೆ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆಯಾಗಿದೆ. ಗೃಹ ಬಳಕೆ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆಯ ಶಾಕ್. ವಿದ್ಯುತ್ ದರ ಏರಿಕೆ ಮಾಡಿ ಕೆಇಆರ್ಸಿ ಆದೇಶವನ್ನು ಹೊರಡಿಸಿದೆ. ಆದರೆ 2 ಎಸ್ಕಾಂಗಳಿಗೆ ಸೀಮಿತವಾಗಿದೆ. ಬೆಸ್ಕಾಂ ಬಳಕೆದಾರರು, ಬೆಸ್ಕಾಂನ ಗ್ರಾಹಕರು ಮತ್ತು ಸೆಸ್ಕಾಂ ಗ್ರಾಹಕರು, ಬೆಂಗಳೂರು ವ್ಯಾಪ್ತಿ ಮತ್ತು ಮೈಸೂರು ವ್ಯಾಪ್ತಿ, ಈ 2 ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ದರ ಏರಿಕೆಯ ನಿರ್ಧಾರವನ್ನು ಪ್ರಕಟಿಸಲಾಗಿದೆ. ಸುಮಾರು 56 ಪೈಸೆ ಪರ್ ಯೂನಿಟ್ ವಿದ್ಯುತ್ ದರ ಏರಿಕೆಯಾಗಿದೆ. ಆದರೆ ಮೆಸ್ಕಾಮು ಮತ್ತು ಹೆಸ್ಕಾಮು ಇಲ್ಲಿ ದರ ಏರಿಕೆಯಾಗಲ್ಲ, ದರ ಕಡಿಮೆಯಾಗುತ್ತೆ. ಕೆಇಆರ್ಸಿಯ ಆದೇಶ ಇದೆ. ಬೆಸ್ಕಾಂ ಗ್ರಾಹಕರಿಗೆ 56 ಪೈಸೆ ಪರ್ ಯೂನಿಟ್ ಜಾಸ್ತಿ ಆಗುತ್ತೆ. ಆದರೆ ಜೆಸ್ಕಾಂ, ಹೆಸ್ಕಾಂ ಮತ್ತು ಮೆಸ್ಕಾಂ ಅಂದರೆ ಕಲಬುರಗಿ, ಹುಬ್ಬಳ್ಳಿ ಮತ್ತು ಮಂಗಳೂರು ಅಂತಂದ್ರೆ ಈ ಚಿಕ್ಕಮಗಳೂರು ಭಾಗನೂ ಮಂಗಳೂರಿಗೆ ಬಂದು ಬಿಡುತ್ತೆ. ಮೆಸ್ಕಾಂ ವ್ಯಾಪ್ತಿ, ಜೆಸ್ಕಾಂ ವ್ಯಾಪ್ತಿ ಮತ್ತು ಹೆಸ್ಕಾಂ ವ್ಯಾಪ್ತಿ, ಇಲ್ಲಿ ದರ ಇಳಿಕೆಯಾಗುತ್ತೆ. 10 ಪೈಸೆಯಷ್ಟು ಇಳಿಕೆಯಾಗುತ್ತೆ. ಅಂದಾಜು 10 ಪೈಸೆಯಷ್ಟು ಇಳಿಕೆಯಾಗುತ್ತೆ. ಬೆಸ್ಕಾಂ ಮತ್ತು ಸೆಸ್ಕಾಂನಲ್ಲಿ ದರ ಏರಿಕೆಯಾಗುತ್ತೆ. ಬೆಂಗಳೂರಿನಲ್ಲಿ ಮತ್ತು ಮೈಸೂರು ವ್ಯಾಪ್ತಿಯಲ್ಲಿ ದರ ಏರಿಕೆಯಾಗುತ್ತೆ. ಹುಕ್ಕೇರಿಯಲ್ಲಿ ಅಲ್ಲಿ ₹1.55 ಪರ್ ಯೂನಿಟ್ ಇಳಿಕೆಯಾಗುತ್ತೆ. ಅಂದರೆ ಕಳೆದ ವರ್ಷ ಹೆಚ್ಚು ಸಂಗ್ರಹ ಮಾಡಿದ್ದಾರೆ ಆ ಎಸ್ಕಾಂಗಳು. ಮೆಸ್ಕಾಂ ಇರ್ಬೋದು, ಜೆಸ್ಕಾಂ ಇರ್ಬೋದು, ಹೆಸ್ಕಾಂ ಇರ್ಬೋದು, ಹುಕ್ಕೇರಿಯಲ್ಲಿರ್ಬೋದು, ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ ಗ್ರಾಹಕರಿಂದ. ಅದನ್ನು ಅವರಿಗೆ ವಾಪಸ್ ಕೊಡಿ ಅಂತ ಹೇಳಿದೆ ಕೆಇಆರ್ಸಿ. ಬಿಲ್ನಲ್ಲಿ ಅದನ್ನು ವಾಪಸ್ ಹಾಕಿ ಅಂತ. ಬೆಸ್ಕಾಂ ಮತ್ತು ಸೆಸ್ಕಾಂ ಅಲ್ಲಿ ಹೆಚ್ಚು ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಕೆಇಆರ್ಸಿ ಹೇಳಿದೆ. ಆ ಮೂಲಕ ಬೆಂಗಳೂರಿನ ಗ್ರಾಹಕರಿಗೆ ಮತ್ತು ಮೈಸೂರಿನ ಗ್ರಾಹಕರಿಗೆ, ಚಾಮರಾಜನಗರ ಈ ವ್ಯಾಪ್ತಿಯ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆಯ ಬಿಸಿ ತಟ್ಟಿದ್ರೆ, ಮಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ, ಕಲಬುರಗಿ ಇಲ್ಲೆಲ್ಲ ದರ ಇಳಿಕೆಯಾಗುತ್ತೆ, ಅಲ್ಪ ಪ್ರಮಾಣದ ಇಳಿಕೆಯಾಗುತ್ತೆ. ವಿವಿಧ ಎಸ್ಕಾಂಗಳು ದರ ಏರಿಕೆಯ ಪ್ರಸ್ತಾಪವನ್ನು ಕೆಇಆರ್ಸಿ ಮುಂದಿಟ್ಟಿದ್ದು. ದರ ಏರಿಕೆಯಾಗಬೇಕು ಅನ್ನುವಂಥ ಪ್ರಸ್ತಾಪವನ್ನು ಮುಂದಿಟ್ಟಿದ್ದು. ಒಂದೊಂದು ಎಸ್ಕಾಂ ಇದ್ದು ಒಂದೊಂದು ರೀತಿಯ ಪ್ರಸ್ತಾವನೆ ಇತ್ತು. ಅದರಲ್ಲಿ ಬೆಸ್ಕಾಂ ಮತ್ತು ಸೆಸ್ಕಾಂನ ಪ್ರಸ್ತಾವನೆಯನ್ನು ಒಪ್ಪಿಕೊಂಡಿದೆ ಕೆಇಆರ್ಸಿ. ಮೆಸ್ಕಾಮು, ಜೆಸ್ಕಾಮು, ಹೆಸ್ಕಾಂ ಇವರ ಪ್ರಸ್ತಾವನೆ ಒಪ್ಪಿಕೊಂಡಿಲ್ಲ. ಬದಲಾಗಿ ಗ್ರಾಹಕರಿಗೆ ವಾಪಸ್ ಕೊಡಿ ದುಡ್ಡು, ಯೂನಿಟ್ಗೆ 10 ಪೈಸೆಯ ರೀತಿಯಲ್ಲಿ, ಕೆಲವೆಡೆ 9 ಪೈಸೆ ಈ ರೀತಿ ಇದೆ, ಹುಕ್ಕೇರಿಯಲ್ಲಿ ₹1.55 ಇದೆ, ಈ ರೀತಿ ವಾಪಸ್ ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ಫೋನ್ ಸಂಪರ್ಕದಲ್ಲಿ. ಮಮತಾ, ಬೆಂಗಳೂರು ಮತ್ತು ಮೈಸೂರಿನವರಿಗೆ ಹೊರೆ, ಮಂಗಳೂರು, ಗುಲ್ಬರ್ಗ ಮತ್ತು ನಮ್ಮ ಹುಬ್ಬಳ್ಳಿ ಭಾಗದವರಿಗೆ ಒಂದು ಸ್ವಲ್ಪ ರಿಲೀಫು. ಮಮತಾ, ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕೆಇಆರ್ಸಿ ಯಾವ ರೀತಿ ದರ ಏರಿಕೆ ಮತ್ತು ಇಳಿಕೆಯನ್ನು ಮಾಡಿದೆ ಅನ್ನುವಂಥ ಡೀಟೇಲ್ ನೋಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.